ಆಹಾರ ಸಚಿವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಹೋಟೆಲ್ ಮಾಲೀಕರು ಸದ್ಯ ಎದುರಿಸ್ತಾ ಇರುವಂತ ಸಮಸ್ಯೆಗೆ ಅವರ ಬಳಿ ಪರಿಹಾರ ಇಲ್ಲ. ಇದರ ಬೆನ್ನಿಗೆ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಬೆಂಗಳೂರಿನ ಬಹಳ ಕಡೆ ಹೋಟೆಲ್ಗಳು ಬಂದ್ ಆಗಿರೋದು. ಉಡುಪಿ ಆತಿಥ್ಯ, ಶ್ರೀಕೃಷ್ಣ ವೈಭವ, ಗಣೇಶ ದರ್ಶಿನಿ, ಈ ರೀತಿ ಮೆಜೆಸ್ಟಿಕ್ ಸುತ್ತಮುತ್ತಲಿರುವಂತಹ ಹೋಟೆಲ್ಗಳು ಬಂದಾಗಿದ್ದಾವೆ. ಕಾರಣ ಕೇಳಿದ್ರೆ ಗ್ಯಾಸ್ ವಿತರಣೆ ಆಗ್ತಿಲ್ಲ, ಹೋಟೆಲ್ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಪರ್ಯಾಯ ವ್ಯವಸ್ಥೆ ಈ ಹಂತಕ್ಕೆ ಮಾಡೋದಕ್ಕಾಗಲ್ಲ. ಹೋಟೆಲ್ ಬಂದ್ ಮಾಡೋದನ್ನು ಹೊರತುಪಡಿಸಿದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ ಹೋಟೆಲ್ ಮಾಲಕರು ಹೇಳ್ತಿದ್ದಾರೆ. ಹೋಟೆಲಲ್ಲಿ ಇರುವಂತ ಸಿಬ್ಬಂದಿಗಳಿಗೆ ಊಟ ಬೇಯಿಸಿ ಹಾಕೋದಕ್ಕೆ ನಮ್ಗೆ ಆಗ್ತಿಲ್ಲ, ಇನ್ನು ಗ್ರಾಹಕರಿಗೆ ಏನು ಮಾಡೋದು ಅಂತ ಕೇಳ್ತಿದ್ದಾರೆ. ಗಂಟೆ ಕ್ಲೋಸ್ ಮಾಡಿ 11 ಗಂಟೆ ಮೇಲೆ ಓಪನ್ ಮಾಡಿ ನಮ್ಮಲ್ಲಿ ಇದ್ದಿದ್ದಂಥ ಸಿಲಿಂಡರ್ಗಳನ್ನ ರಾತ್ರಿ 11 ಗಂಟೆ ಗಂಟ ಪೂರೈಕೆ ಮಾಡಿದ್ದೀವಿ. ಅದರಲ್ಲಿ ರೊಟ್ಟಿ, ಕರಿ, ಜ್ಯೂಸು ಏನೇನು ಅಡ್ಜಸ್ಟ್ ಆಗುತ್ತೆ ಅದನ್ನು ಮಾಡಿ ಸಾರ್ವಜನಿಕರಿಗೆ ಸರ್ವಿಸ್ ಕೊಟ್ಟಿದ್ದೀವಿ. ಇವತ್ತು ಸಿಲಿಂಡರ್ ಇಲ್ದೇ ಇರೋದ್ರಿಂದ ಕಾರಣ ಹೋಟೆಲನ್ನು ಸಂಪೂರ್ಣ ಬಂದ್ ಮಾಡಿದ್ದೀವಿ. ಶಾರ್ಟ್ಲಿ ಇನ್ನು ಸಂಜೆ ಇಲ್ಲ ನಾಳೆ ಸಿಲಿಂಡ್ರು ಸಿಕ್ಕ ಸಂಭವ ಇದೆ, ಓಪನ್ ಮಾಡ್ತೀವಿ. ಆದರೆ ಇಲ್ಲಿ ಸಾವಿರಾರು ಜನ ಡೈಲಿ ಓಡಾಡೋ ಅಂಥ ಜಾಗ, ಇಲ್ಲಿ ಲಾಡ್ಜ್ ಆಗ್ಬೋದು, ಲಾಡ್ಜು ಒಂದು 40ರಿಂದ 50 ಲಾಡ್ಜ್ ಇದೆ. ಲಾಡ್ಜಿಗೆ ಬರೋ ಅಂಥ ಸಂಪೂರ್ಣ ಕಸ್ಟಮರ್ಗಳಿಗೆ ತಿಂಡಿ, ಒಂದು ನಾಷ್ಟ, ಊಟ ತಿಂಡಿ ಎಲ್ಲ ಬಹಳ ಪ್ರಾಬ್ಲಮ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.